ಹೆಲೋ ಫ್ರೆಂಡ್ಸ್, ಇವತ್ತೊಂದು ಸರ್ಪ್ರೈಸ್ ತೋರಿಸ್ತೀನಿ ನಾನು ನಿಮಗೆ. ನಮ್ಮ ಪಾವಗಡ ಬೆಟ್ಟ ಅಂತಾರೆ. ಹಾಯ್ ಫ್ರೆಂಡ್ಸ್, ಇದು ವಾಟರ್ ಕ್ಯಾಬೇಜ್. ಇದು ನಾವು ನಮ್ಮ ಪಾವಗಡ ಬೆಟ್ಟದಲ್ಲಿ ತೊಗೊಬಂದಿದ್ದು. ಅಲ್ಲಿಗೆ ಹೋದಾಗ ನೋಡಿ, ಇದು ಪಾಂಡ್ ಅಲ್ಲಿದ್ದಿದ್ದು, ಪಾವಗಡ ಬೆಟ್ಟದಲ್ಲಿರೋ ಪಾಂಡ್. ಇದು ಪ್ರತಿ ವರ್ಷ ಇವತ್ತು ನಾನು ನಿಮಗೊಂದು ಸ್ಪೆಷಲ್ ಥಿಂಗ್ ತೋರಿಸ್ತಾ ಇದ್ದೀನಿ, ನನ್ನ ಫೇವ್ರೇಟು. ಇದಕ್ಕೆ ನಾನು ತುಂಬ ಸರ್ಚ್ ಮಾಡಿದ್ದೀನಿ, ಸಿಗಲೇ ಇಲ್ಲ ಸುಮಾರು ವರ್ಷದಿಂದ. ಇವತ್ತು ನಮ್ಮ ಪಾವಗಡ ಬೆಟ್ಟಕ್ಕೆ ಹೋಗಿದ್ವಿ. ಅಲ್ಲಿ ನೋಡಿದ್ವಿ ನಾವು ಇದನ್ನು. ಒಂದು ಚಿಕ್ಕ ಪಾಂಡಲ್ಲಿ ಎಷ್ಟು ಚೆನ್ನಾಗಿದೆ, ಒಂದಷ್ಟು ಅಗಲ ಇದೆ ಪಾಂಡ್. ಸಾಧ್ಯವಾದ ಜೊತೆಗೆ ಆ್ಯಡ್ ಮಾಡ್ತೀನಿ ಆ ಪಿಕ್ನ ನಾನು. ಪಾವಗಡ ಬೆಟ್ಟ ತುಂಬ ಚೆನ್ನಾಗಿದೆ. ಹೋಗಿದ್ವಿ ನಾವು, ಫಸ್ಟ್ ಟೈಮ್ ಹೋಗಿ ನೋಡ್ಕೊಬಂದಿದ್ದು. ಪಾವಗಡ ಬಂದು 10 ವರ್ಷ ಆಗ್ತಾಯಿದೆ. ಅದರಲ್ಲಿ ನನಗೆ ಇದೊಂಥರ ಸರ್ಪ್ರೈಸ್ ಥರ ಸಿಕ್ಕಿತು. ಇದನ್ನು ಗೊತ್ತಿರ್ಬೋದು ನಿಮಗೆ. ಇದನ್ನು ವಾಟರ್ ಲೆಟ್ಯೂಸ್ ಅಥವಾ ವಾಟರ್ ಕ್ಯಾಬೇಜ್ ಅಂತ ಕರೀತಾರೆ. ಇದರಲ್ಲಿ ಚಿಕ್ಕ ಇದು ನನ್ನ ಮಗಳು ತಗೊಬಂದಿದ್ದು. ಇದನ್ನು ನಾವು ಮನೇಲಿ ಡೆಕೋರೇಷನ್ಗೆ ಇಟ್ಕೋಬೋದು. ಇದು ಸೊಳ್ಳೆದೆಲ್ಲ ಉಪ್ಪು ತೆಗೆದು ಕಡಿಮೆ ಮಾಡುತ್ತೆ. ಇದನ್ನು ಕನ್ನಡದಲ್ಲಿ ಅಂಥರಾಗಂಗೆ ಅಂತ ಕರೀತಾರೆ, ತೆಲುಗಲ್ಲಿ ತಾಮರ, ಇನ್ನು ಅದೇನೇನೋ ಕರೀತಾರೆ. ಆಫ್ರಿಕನ್ ಇದರ ನೇಮ್ ನಾನು ಸರ್ಚ್ ಮಾಡಿದೆ. ಆಫ್ರಿಕನ್ ಏನೋ ಕರೀತಾರೆ, ಮರ್ತೋದೆ ನಾನು. ಬೇರೆ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ ನಾನು. ಆ ಥರ ಕನ್ನಡದಲ್ಲಿ ಅಂಥರಾಗಂಗೆ ಅಂತಾರೆ ಇದನ್ನು. ಆಫ್ರಿಕನ್ ಕ್ರೋಪ್ ಏನೋ ಅಂತಾರೆ. ಓಕೆ, ಅದು ಮರ್ತೋಗಿದ್ದೀನಿ ನಾನು. ಓಕೆ, ಇದು ನಾವು ನೀರಲ್ಲೇ ಬೆಳೆಸೋವಂಥದ್ದು. ಇದು ಫ್ಲವರ್ ಬಿಡೋದಿಲ್ಲ, ಹೀಗೆ ಇರುತ್ತೆ. ಇದನ್ನು ನಾವು ಈಸಿಯಾಗಿ ಜರ್ಮಿನೇಷನ್ ಮಾಡ್ಕೋದು ಬೇಕಿದ್ರೆ. ಇವಾಗ ಇದು ಹಿಂಗೆ ಒಂದು ಫ್ಲವರ್ ಇದೆಯಲ್ಲ, ಮತ್ತು ನೋಡಿರಿ ಇದು ಮತ್ತೆ ಕೈಗಳ ಥರ ಬಂದು ಮತ್ತೆ ಬಿಟ್ಕೊಂಡಿದೆ, ಕಾಣಿಸ್ತಾ ಇದೆಯಾ ನೋಡಿ. ನಾವು ಇದನ್ನು ಹಿಂಗೆ ಕಟ್ ಮಾಡಿ, ಇದನ್ನು ಹಿಂಗೆ ಕಟ್ ಮಾಡಿಟ್ರೂ ಅದೇ ಬರುತ್ತೆ. ಮತ್ತು ನಾವು ಇದಕ್ಕೇನು ಫರ್ಟಿಲೈಸರ್ ಹಾಕೋ ಅವಶ್ಯಕತೆ ಇಲ್ಲ. ನಂಗೆ ತಿಳಿದ ಮಟ್ಟಿಗೆ ಈ ಥರ ಎಲೆ ಹಣ್ಣಾಗಿ ಅದಷ್ಟಕ್ಕೆ ಅದೇ ಫರ್ಟಿಲೈಸ್ ಮಾಡ್ಕೊಳ್ಳುತ್ತೆ. ಮತ್ತು ಇದು ಮನೇಲಿ ಇದು ಏನಂದರೆ ವಾಟರ್ ಗಾರ್ಡನ್ ಥರ ಯೂಸ್ ಮಾಡ್ತೀವಿ, ಶೋ ಥರ. ಮತ್ತು ನಮಗೊಂಥರ ಸಂತೋಷವನ್ನು ಉಂಟು ಮಾಡುತ್ತೆ ನೋಡಿದಾಗೆಲ್ಲ. ಒಂಥರ ಡೀಸೆಂಟಾಗಿ ಚೆನ್ನಾಗಿರ್ತವೆ ಇವು. ಮನೇಲಿ ಗ್ರೀನ್ರಿ ಇದ್ದಷ್ಟು ಚೆನ್ನಾಗಿರುತ್ತಲ್ವ. ಸೊ ನಾನೀಗ ಸದ್ಯಕ್ಕೆ ಇದರಲ್ಲಿ ಇಡ್ತಾಯಿದ್ದೀನಿ. ಆ ಥರದ್ದು ಯಾವುದೇ ಥರದ್ದಿಲ್ಲ. ಗ್ಲಾಸ್ದು ನಮ್ಮ ಮನೆಯಲ್ಲಿ ಇಡೋಕ್ಕಾಗಲ್ಲ, ಮಕ್ಕಳು ದಬಾಕ್ಬಿಡ್ತವೆ. ಸೊ ಅದಕ್ಕಾಗಿ ಸದ್ಯಕ್ಕೆ ಈ ಮನೇಲಿ ಇಡೋಕ್ಕಾಗಲ್ಲ. ಸೊ ಹಾಗಾಗಿ ಈಗ ಸದ್ಯಕ್ಕೆ ಇದರಲ್ಲಿ ಇಡ್ತಾಯಿದ್ದೀನಿ ನಾನು. ಸಂಡೇ ಹೋಗಿದ್ವಿ, ತಂದ್ವಿ. ತುಂಬ ಚೆನ್ನಾಗಿದೆ ಬೆಟ್ಟ ವ್ಯೂ ಎಲ್ಲನೂ ನೋಡಿಕೊಂಡು. ಹಾಗೆ ಕೆಲವು ಪ್ಲ್ಯಾಂಟ್ಸ್ ತಂದಿದ್ದೀವಿ, ಅದೇ ಒಂದು ವೀಡಿಯೋ ಮಾಡಿದ್ದೀನಿ ಸಪ್ರೇಟು. ಈ ಥರ ಇವುಗಳನ್ನ ನಾವು ಜಸ್ಟ್ ಹಿಂಗೆ ನೀರಲ್ಲಿ ಹೀಗೆ ಹಾಕ್ಬಿಟ್ರೆ ಸಾಕು, ಫ್ಲೋಟ್ ಆಗ್ತಾ ಇರ್ತವೆ. ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ತುಂಬಾ ತಂದಿದ್ವು, ನಮ್ಮ ಫ್ರೆಂಡ್ಸ್ಗೆಲ್ಲ ಕೊಟ್ವಿ. ನಾನಂತೂ ನಿಜವಾಗ್ಲೂ ಇದನ್ನು ಬೇರೆ ಕಡೆ ಎಲ್ಲ ತುಂಬ ಹುಡುಕಿದ್ದೆ ನಾನು. ನೋಡಿರಿ ಎಷ್ಟು ಚೆನ್ನಾಗಿ ಕಾಣುತ್ತೆ ವಾಟ್ರಲ್ಲಿ. ಇನ್ನು ತೊಟ್ಟಿಗಳಿದ್ದರೆ ತೊಟ್ಟಿಗಳಲ್ಲಿ ಹಾಕ್ಬೋದು ನಾವು. ಈ ಮೋಟ್ರ್ ಫಿಕ್ಸ್ ಮಾಡಿದರೆ ಮೋಟ್ರ್ ಎಳೆದಾಕುತ್ತೆ. ಮಾಮೂಲಿ ತೊಟ್ಟಿ ಇರುತ್ತಲ್ಲ, ಆ ಥರ ತೊಟ್ಟಿಯಲ್ಲಿ ಹಾಕ್ಬೋದು. ನೋಡಿ ಈ ಥರ ಬೇರೆ ಬಿಟ್ಕೊಂಡಿರುತ್ತೆ. ಈ ಥರ ಎಲ್ಲೋ ಲೀವ್ಸೆ ಅದಕ್ಕೆ ಫರ್ಟಿಲೈಸರ್ ಅದೇ ಇದು ಮಾಡ್ಕೊಳ್ಳುತ್ತೆ. ನಾವೇನು ಹಾಕೋಂಗಿಲ್ಲ. ನಾವು ಲೋಟಸ್ ಪಾಂಡಲ್ಲಿ ಕೂಡ ಇಟ್ಕೋಬೋದು, ಅದರ ಥರದಲ್ಲಿ ಕೂಡ ಯೂಸ್ ಮಾಡ್ಕೋಬೋದು. ಈ ಕೆಳಗಡೆ ಮಣ್ಣು ಹಾಕಿಬಿಟ್ಟು ಈ ಥರ ಜಿಗುಟು ಇರುತ್ತೆ ಮಣ್ಣದು, ಅಂಟು ಥರ ಇರುತ್ತೆ, ಜಡಿ ಮಣ್ಣು ಥರ. ಈ ಗೊಂಬೆಗಳು ಮಾಡೋಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ, ಅದನ್ನೆಲ್ಲ ಹಾಕೋ ತೆಳಕ್ಕೆ ಅದರ ಹಾಕಿ ನಾವು ಹಾಕ್ಬೋದು, ನೋ ಪ್ರಾಬ್ಲಮ್. ಮಣ್ಣು ಹಾಕಿ ಹಾಕ್ಬೋದು. ಬಟ್ ಮನೆಯಲ್ಲಿ ಶೋಗೆ ಅಂದರೆ ಈ ಥರನೇ ಯೂಸ್ ಮಾಡ್ಕೋಬೇಕಾಗುತ್ತೆ. ಕಿತ್ಕೊಂಬಂದಾಗ ಹೆಂಗಿತ್ತು, ಅದಕ್ಕೆ ನಾನೆಲ್ಲ ತೊಳೆದು ಹಾಕ್ತಾಯಿದ್ದೀನಿ. ತುಂಬ ಪಾಚಿ ಇರುತ್ತಲ್ವ ಅಲ್ಲಿ ಬೆಟ್ಟದ ಮೇಲಲ್ವ, ಎಷ್ಟು ತುಂಬ ಚೆನ್ನಾಗಿರುತ್ತೆ. ಕಣ್ಣು ತುಂಬ ಇರುತ್ತೆ. ನಾವು ನೋಡಿದಾಗ ಚೆನ್ನಾಗಿ ಕಣ್ಣು ತುಂಬುತ್ತೆ, ತುಂಬ ಗ್ರೀನಾಗಿರುತ್ತಲ್ಲ. ನೋಡಿ ಈ ಥರ ವಿತೌಟ್ ಲೈಟಿಂಗ್ ಹೀಗಿರುತ್ತೆ ನೋಡಿ. ಪುಟ್ಟದಾಗಿದೆ. ನಾನು ಇವುಗಳಿದ್ರಕ್ಕೆ ಹಾಕ್ತೀನಿ, ನೋಡ್ತೀನಿ ತಡ್ರಿ. ನೋಡಿ ಎಲ್ಲ ಹೀಗೆ ಹಾಕ್ಬಿಟ್ರೆ ಒಂದು ಕಡೆಗೆ ಬಂದುಬಿಡ್ತದೆ. ಹೀಗೆ ಈಗ ಅಕ್ವೇರಿಯಮ್ ಇರುತ್ತೆ ನೋಡಿ, ಅಕ್ವೇರಿಯಮಲ್ಲಿ ಕೂಡ ಹಾಕ್ತಾರೆ, ಶೋಗೆ ಚೆನ್ನಾಗಿರುತ್ತದೆ ಮನೆಗಳಲ್ಲಿ. ಅಂದರೆ ಅಕ್ವೇರಿಯಮ್ ಇಟ್ಕೊಳ್ಳೋಕೆ ಮಕ್ಕಳ ಹತ್ರ ಸ್ವಲ್ಪ ದುಬ್ಬಾಕ್ಬಿಡ್ತಾರೆ ಅಂತ. ಇವು ನಾವು ಮಾಮೂಲಿಯಾಗಿ ಸ್ಟ್ಯಾಂಡ್ ಬರುತ್ತಲ್ಲ, ಫ್ಲವರ್ಸ್ನ ನೀರಲ್ಲಿ ಹಾಕಿ ಫ್ಲೋಟ್ ಮಾಡೋದಕ್ಕೆ ಶೋ ಆಗಿ, ಆ ಥರ ಇದರಲ್ಲಿ ತಂದು ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣ್ತವೆ. ಒಂದೆರಡು ಇಟ್ಟರೆ ಸಾಕು, ತುಂಬ ಫ್ಲೋಟ್ ಆಗ್ತವೆ. ತುಂಬಾ
ಚಿಕ್ಕ ಚಿಕ್ಕ ಬಂದುಬಿಡ್ತವೆ ಮೊಳಕೆ ಥರ. ನಾವು ನಂಗೆ ತುಂಬ ಆಸೆ ಬಂದರೆ ಅದಕ್ಕೆ ಸುಮಾರಾಗಿ ತೊಗೊಂಬಂದಿದ್ವಿ, ಎಲ್ಲ ನೈಬರ್ಸ್ಗೆಲ್ಲ ಕೊಟ್ಟು. ನಾನು ಉಳಿದಿರೋ ಇಟ್ಕೊಂಡು ಹಾಕ್ತೀವಿ. ನೀರು ಇರಬೇಕು ಇವಕ್ಕೆ, ಮಣ್ಣಲ್ಲಿ ಬರಲ್ಲ, ನೀರಲ್ಲೇ ಇರಬೇಕು. ತಳದಲ್ಲಿ ಮಣ್ಣಿದ್ರೂ ಪರವಾಗಿಲ್ಲ, ನೀರಲ್ಲೇ ಬರಬೇಕು ಇವು. ನೋಡ್ರಿ ಎಷ್ಟು ಚೆಂದ ಇದ್ದಾವೆ, ಬೇರೆಗಳು ಎಷ್ಟು ಶುದ್ಧ ಇದೆ ನೋಡ್ರಿ. ಅದಕ್ಕೆ ನಾನು ಇಷ್ಟು ದೊಡ್ಡದು ತೊಗೊಂಡೆ. ಮನೇಲಿ ಒಂದು ಸೈಡ್ಗೆ ಇಡಬೇಕು, ಎಂಟ್ರೆನ್ಸಲ್ಲಿ ನೀರು ಹಾಕಿಬಿಟ್ಟು ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಫ್ಲೋಟ್ ಆಗ್ತಾಯಿದ್ದಾವೆ. ಇನ್ನು ಈ ವಾಟರ್ ಪ್ಲ್ಯಾಂಟ್ಸ್ ತುಂಬ ಇರ್ತವೆ. ನನಗೆ ವಾಟರ್ ಪ್ಲ್ಯಾಂಟ್ಸ್ ಅಂದರೆ ತುಂಬ ಇಷ್ಟ, ನೋಡೋಕ್ಕೆ ಸಖತ್ತಾಗಿರ್ತವೆ. ತುಂಬ ಖುಷಿ ಬರುತ್ತೆ ಅವುಗಳು ನೋಡಿದಾಗ. ನನಗಂತೂ ತುಂಬಾ ಇಷ್ಟ ಇದು. ಆ್ಯಕ್ಚುಲಿ ಎಷ್ಟು ಸರ್ಚ್ ಮಾಡ್ತಿದ್ನ ನಾನು ಇದಕ್ಕೆ. ಎಲ್ಲೋ ಒಂದು ಸರಿ ಇದರಲ್ಲಿ ನೋಡಿದ್ದೆ ಅಷ್ಟೇ, ಪ್ಲ್ಯಾಂಟ್ಸಲ್ಲಿ ವಾಟರ್ ಪ್ಲ್ಯಾಂಟ್ಸ್ ಅಂತ ನನ್ನ ಮಗಳಿಗೋಸ್ಕರ ಸರ್ಚ್ ಮಾಡಿದಾಗ ನೋಡಿದ್ದೆ. ಆವಾಗಿಂದ ಇಷ್ಟ ಆಯಿತು. ಬಟ್ ಕೊನೆಗೆ ನಮ್ಮ ಬೆಟ್ಟದಲ್ಲಿ ಸಿಕ್ತು. ಎಷ್ಟು ಚೆನ್ನಾಗಿದ್ದಾವೆ ಗೊತ್ತಾ ಬೆಟ್ಟದಲ್ಲಿ, ನಗ್ತಾ ಇದ್ದಾವೆ ನೋಡಿ. ಅಬ್ಬಾ ಒಂದೊಂದು ಎಷ್ಟಾಗಲ್ಲ. ಇದು ನೋಡ್ರಿ ಎಷ್ಟಾಗಲ್ಲ ಇದೆ ನೋಡಿ, ಡಾರ್ಕ್ ಗ್ರೀನ್ ನೋಡಿ, ವಾಟರ್ ಕ್ಯಾಬೇಜ್. ನೋಡಿ ಇಷ್ಟಿಟ್ಟೆ ದೊಡ್ಡವೆಲ್ಲನ ಇದ್ರಾಗ ಇಟ್ಟಿದ್ದೀನಿ. ಸಂಜೆ ಆಯ್ತಲ್ಲ ಒಂಥರ ಕಾಣುತ್ತೆ ನೋಡಿ. ಆ್ಯಕ್ಚುಲಿ ಗ್ರೀನ್ ಕಲರ್ ಇದು ಲೈಟಿಂಗ್ ಹೀಗೆ ನೋಡಿ. ಈ ಚಿಕ್ಕ ಚಿಕ್ಕವೆಲ್ಲ ನನ್ನ ಮಗಳು ಹಾಕ್ತಾಳೆ, ಅವಳು ತಂದ್ಕೊಂಡಿರೋದು. ಅವಳಿಗೂ ಸಹ ಫೇವ್ರೇಟ್ ಇವು. ಏನಮ್ಮ ಅವಳ ಹೆಸರು? ವಾಟರ್ ಕ್ಯಾಬೇಜ್ ಅಂತ ಹಾಕಿ. ಕನ್ನಡದಲ್ಲಿ ಏನಂತಾರೆ? ಅಂಥರಾಗಂಗೆ ಅಂತ ಹೇಳಲಿಲ್ವಾ? ಏನು ಹೇಳು? ಅಂಥರಾಗಂಗೆ ಅಂತ. ಬಿಡು ಸರಿ, ಕೂತ್ಕೊತಾವೆ, ಅಡ್ಜಸ್ಟ್ ಆಗ್ತವೆ. ತಗೋ, ನೀನು ಫೇವ್ರೇಟ್, ನೀನು ಗುಚ್ಚೆ ಕೊಟ್ಟಿದ್ದಿ ಅವಳಿಗೆ. ಅದು ಕೇರ್ಫುಲ್ಲಾಗಿ ಕಿತ್ಕೊಟ್ಟಿದ್ದಾಯಿತು ಆ ಪಾಂಡಿಂದ. ಹುಡುಗನ ಹತ್ರ ಕಿತ್ತಿಸ್ಕೊಟ್ಟಿರೋದು, ಅದು ಹಂಗಂಗೆ ಬೇಕು ಅಂದರೆ ತಗೋ. ಬೆಟ್ಟ ಎಲ್ಲ ಬರೀ ಪ್ಲೇಸಸ್ ನೋಡು ಅಂದರೆ ಗಿಡಗಳು ನೋಡೋದ್ರಲ್ಲೇ ಸರಿ ಹೋಯ್ತು ನನ್ನ ಮಗಳದು. ಬಿಡಮ್ಮ, ಚಾಕ್ ಬಿಡು. ಮತ್ತು ದೊಡ್ಡ ಒಂದು ಬೇಡ ಬಿಡ್ಕಲ್ಲ. ಎಲ್ಲ ಫ್ಲೋಟ್ ಮಾಡಿ ಎಷ್ಟು ಚೆನ್ನಾಗಿ ಕಡುತ್ತೆ. ನಾವು ಗಾಳಿ ಬಂದರೆ ಇತ್ಲಾಗ ಮೂವ್ ಆಗ್ತವೆ. ಅಲ್ಲಿ ಹೊಸ ಮನೆ ಹತ್ರ ತೊಟ್ಟಿಗೆ ಹಾಕ್ತೀನಿ ಸ್ವಲ್ಪ. ನೋಡಿರಿ ಈ ಥರ ಬರುತ್ತೆ ನೋಡಿರಿ. ಇದು ಮೇಯ್ನ್, ಇದು ಮದರ್ ಪ್ಲ್ಯಾಂಟ್. ಬೇಡ ಕೀಳೋದು ಬೇಡ, ಸುಮ್ಮನಿರಮ್ಮ. ಇದು ಮತ್ತು ಹೀಗೆ ಬರ್ತವೆ ಒಂಥರ ಹೂವು ಮತ್ತು ಕೈಗಳು ಬಂದಂಗೆ ಸುತ್ತಲೂ ಬರುತ್ತೆ. ಇದಕ್ಕೂ ಅಷ್ಟೇ ಬರುತ್ತೆ. ಅದು ಬಂದಿದೆ ಚಿಕ್ಕ ಚಿಕ್ಕ, ಆಮೇಲೆ ದೊಡ್ಡಗಾಗುತ್ತೆ ಅದು ಅಷ್ಟೇ ಅಲ್ಲ. ಇದು ಗ್ಲಾಸಲ್ಲಿ ಇಟ್ಟಿದ್ದೀನಿ ಅಂದ್ಬಿಟ್ಟು. ಈಗ ನೋಡಿ ಇದೊಂದಿದೆ ನೋಡಿ. ಇಡಮ್ಮ, ತಗೋ. ಜಾಸ್ತಿ ಇದೆ, ಇಷ್ಟ. ನಾವು ನಮ್ಮ ಮನೆಗೆ ಇಷ್ಟ ಅಂತಲೇ ತಗೊಂಬಂದಿರೋದು. ಓಕೆ, ಇಡ. ಹಾಂ ಇಡು. ಹ್ಯಾಪಿನಾ? ಹೆಂಗೈತಿ ಇವಾಗ ನೋಡೋಕ್ಕೆ? ಚೆನ್ನಾಗಿ. ಬೋಟ್ ಇಕ್ಕಿದ್ರೆ ಮಧ್ಯದಲ್ಲಿ ಬೋಟ್ ಮೇಲೆ ಇಕ್ಕಿದ್ರೆ. ಓಕೆ ಪುಟ್ಟ, ಓಕೆ. ನೀನು ತಗೊಂಡು ನಡಿ, ನಾನು ಹಾಕ್ಕೊಬರ್ತೀನಿ. ಓಕೆ, ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಒನ್ ಆಫ್ ಮೈ ಫೇವ್ರೇಟ್ ವಾಟರ್ ಪ್ಲ್ಯಾಂಟ್ ದಿಸ್ ಈಸ್ ವಾಟರ್ ಕ್ಯಾಬೇಜ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. Until then, take care. Bye bye. I think you also enjoyed this video.